ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ದಿಂಡಿ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾವು ಸಪ್ಪೆ ದಾರ ತೊಗೊಂಡು ದಾರನ ಒಂದು 4 ಎಳೆ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಒಂದು ಜೋಡಿ ಮಾತ್ರ ಹೂವು ತೊಗೊಂಡು ನಾವು ಯಾವ ರೀತಿ ಹೂವು ಕಟ್ಕೊತೀವಿ ಆ ರೀತಿಯಾಗಿ ಕಟ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ನು ಒಂದೊಂದೇ ಹೂವು ಸೇರಿಸ್ಬಿಟ್ಟು ಯಾವ ರೀತಿ ಜಾಯಿನ್ ಮಾಡ್ತಾಯಿದ್ದಾರೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಲ್ಲಿಗೆ ಹೂವನ್ನು ತೊಗೊಬಂದು ನಾವೇ ದಿಂಡು ಕಟ್ಕೊಂಡು ಯಾವುದೇ ರೀತಿ ಫಂಕ್ಷನ್ಗಳಿಗೆ ಮತ್ತು ಮನೇಲಿ ದೇವರಿಗೆ ಕಳ್ಸಕ್ಕೆ ಮುಡಿಸ್ಲಿಕ್ಕೆ, ಹೂವು ಮುಡ್ಕೊಳ್ಲಿಕ್ಕೆ, ಮತ್ತು ಮಕ್ಕಳಿಗೆ ಹೂವು ಮುಡಿಸ್ಲಿಕ್ಕೆ, ಯಾವುದೋ ಡ್ಯಾನ್ಸ್ಗೆ ಮಕ್ಕಳಿಗೆ ಹೂವು ಮುಡಿಸ್ಲಿಕ್ಕೆ, ಯಾವುದೋ ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಮುಡ್ಕೊಂಡೋಗ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ದಿಂಡು ಕಟ್ಕೊಂಡು ನಾವೇ ಮುಡ್ಕೊಳೋದ್ರಿಂದ ಮತ್ತು ನಾವೇ ತೊಗೊಂಡು ಬಂದು ನಾವೇ ಕಟ್ಟಿ ಮುಡ್ಕೊಳೋದ್ರಿಂದ ನಾವು ಕಟ್ಟಿದ ಹೂವು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗೆ ಇರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ದಿಂಡು ಕಟ್ಟೋದ್ರಿಂದ ಇದಕ್ಕೆ ಸ್ವಲ್ಪ ಪತ್ರೆನೂ ಸಹ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾವ ಥರ ಹೂವು ಬೇಕಾದ್ರೂ ದಿಂಡು ಕಟ್ಕೊಬೋದು ನಾವು. ಇನ್ನು ಮಲ್ಲಿಗೆ ಹೂವು, ಕನಕಾಂಬ್ರ ಹೂವು ಮತ್ತು ಕಾಕಡ ಹೂವು, ಯಾವ ಹೂವದಲ್ಲಿ ಬೇಕಾದರೂ ದಿಂಡು ಕಟ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ದಿಂಡು ಕಟ್ಟೋದು. ನಿಮಗೆ ಮೊಗ್ಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ದಿಂಡು. ಆ ಮೊಗ್ಗು ದಿಂಡು ತುಂಬಾ ಚೆನ್ನಾಗಿ ಬರುತ್ತೆ. ಮೊಗ್ಗಿದ್ರೂ ಸಹ ಮೊಗ್ಗಲ್ಲಿ ಕೂಡ ಕಟ್ಕೊಬೋದು. ಇವಾಗ 2 ಕಟ್ಟಿದ್ದಾರೆ ಮತ್ತು ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾರೆ. ಒಂದು 10 ನಿಮಿಷಗಳ ಕಾಲ ಟೈಮ್ ಇದ್ದರೆ ಸಾಕು, ಒಂದು ದಿಂಡನ್ನ ಕಟ್ಕೊಂಬಿಡ್ಬೋದು. ಇವರು 10 ನಿಮಿಷಕ್ಕೆ ಒಂದು ದಿಂಡನ್ನ ಕಟ್ತಾಯಿದ್ರು. ತುಂಬ ಚೆನ್ನಾಗಿ ದಿಂಡು ಹಾಕಿದ್ರು. ನನಗೂ ಕೂಡ ಗೊತ್ತಿಲ್ಲ, ನಾನು ಕೂಡ ನೋಡಿಕೊಂಡೆ. ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಕೂಡ ದಿಂಡು ಹಾಕಬೇಕಾದ್ರೆ ಇದೇ ವಿಡಿಯೋ ನೋಡಿಕೊಂಡು ದಿಂಡು ಹಾಕ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಅದ್ರ ಜೊತೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ದಿಂಡು ಕಟ್ಟೋದು, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಸಹ ಮಲ್ಲಿಗೆ ದಿಂಡು ಯಾವ ರೀತಿ ಹಾಕೋದಂತ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಇದರಲ್ಲಿ ಕನಕಾಂಬ್ರ ಹೂವು ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ. ನೀವೇನಾದರೂ ನೀರು ಪತ್ರೆ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಇವಾಗ ನಾವು ರೋಸ್ಗಳಿಗೆಲ್ಲ ಮಧ್ಯದಲ್ಲಿ ಹಾಕ್ತೀವಲ್ಲ ಪತ್ರೆ, ಆ ಪತ್ರೆ ಸಹ ಪನ್ನೀರ್ ಪತ್ರೆ ಅದನ್ನಿದ್ರೆ ಅದನ್ನು ಕೂಡ ಹಾಕ್ಕೊಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು 3-4 ಥರ ಹೂವುಗಳಲ್ಲೂ ಸಹ ಪತ್ರೆಗಳನ್ನ ಯೂಸ್ ಮಾಡಿಕೊಂಡು ಮತ್ತು ಕನಕಾಂಬ್ರ ಹೂವನ್ನ ಯೂಸ್ ಮಾಡ್ಕೊಂಡು ಕಟ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ. ಪತ್ರೆಗಳನ್ನು ಯೂಸ್ ಮಾಡಿಕೊಂಡು ಮತ್ತು ಕನಕಾಂಬ್ರ ಹೂವು ಇಲ್ಲ ಕಾಕಡ ಹೂವು ಇಲ್ಲ ದುಂಡು ಮಲ್ಲಿಗೆ ಹೂವನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ದಿಂಡನ್ನ ಕಟ್ಕೊಂಡು ಮುಟ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಚಿಕ್ಕ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಬೇರೆ ಥರ ವಿಡಿಯೋ ಮಾಡ್ತೀನಿ. ಹೋಗಿ ಬರಲಾ?